ನಾನು ಸುಮ್ಮನೆ ನಾನು ಡೂಪ್ಲಿಕೇಟ್ ಮಾತುಗಳು ಇನ್ನೊಂದು ಮಾತು ನಾನು ಏನು ಹೇಳ್ತೀನೋ ಅದೇ ಮಾಡ್ತೀನಿ. ಮಾಧ್ಯಮದವ್ರ ಒಂದು ಪ್ರಶ್ನೆ ಕೇಳಿದೆ, ಇಲ್ಲಿ ತನಕ 8 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಎಲ್ಲಾದರೂ ನಾನು ಡೂಪ್ಲಿಕೇಟ್ ಮಾತಾಡಿದ್ದೀನಾ? ಮಾತಲ್ಲಿ ಏನಾದರೂ ಬೇರೆ ಮಾತಾಡಿದ್ದೀನಾ? ಇಲ್ಲ, ಮಾತಾಡೋದಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡಿ ತೋರಿಸ್ತೀನಿ. ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರಸ್ವಾಮಿ ನಮ್ಮಣ್ಣ ಇದಕ್ಕೆ ಬಂದಿದ್ದಾರೆ. ಜನರೊಂದಿಗೆ ಜನತಾದಳ ನಾವು ಈ ತರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂತ ಕೆಲಸವನ್ನ ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನ ಸಂಘಟವನ್ನ ಮಾಡಬೇಕಾಗುತ್ತೆ. ನಮ್ದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ. ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ, ನಮ್ಮ MP ಮನವಿ ಮಾಡ್ತಾ, ರಾಜ್ಯಾಧ್ಯಕ್ಷ ನಮ್ಮ ನಿಖಿಲಣ್ಣ ಮನವಿ ಮಾಡ್ತಾ, ಎಷ್ಟೋ ಜನ ಇವಾಗಲೂ ಕೂಡ ಸೋತ್ರು RCB ಅಂತಾರೆ. ಅದೇ ರೀತಿ JDS ಅನ್ನತಕ್ಕಂಥ ಫ್ಯಾನ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಹೇಳ್ತಾ, ಅವ್ರಿಗೋಸ್ಕರ ಸಂಘಟನೆ ಮಾಡ್ಬೇಕಂತ ಹೇಳ್ತಾ, ಮುಂದಿನ ದಿವಸ ನೀವೇನೇ ಹೆಜ್ಜೆ ಇಟ್ಟರು ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ